ಕ್ಷೌರಿಕ ಸಮಾಜವು ಗೌರವಕ್ಕೆ ಅರ್ಹವಾದ ಸಮಾಜ. ಈ ಸಮಾಜ ತಮ್ಮ ವೃತ್ತಿಯಿಂದ ಮನುಷ್ಯವಾಗಿ ಕಾಣುವಂತೆ ಮಾಡುವ ಸಮಾಜವಾಗಿದೆ ಎಂದು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ರವರು ಹೇಳಿದರು. ನೀವು ಇರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಮನುಷ್ಯರಂಗೆ ಕಾಣ್ತಿರ್ಲಿಲ್ಲ, ಮಂಗ್ಯಾನಂಗೆ ಕಾಣ್ತಿದ್ರು. ನಮ್ಮನ್ನು ಮನುಷ್ಯರಾಗಿ ಜಗತ್ತಿಗೆ ತೋರಿಸುವಂತ ಒಂದು ಶಕ್ತಿ ಆ ಕಲೆ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಯಾರು ಹುಟ್ಟೋ ಮೊದಲು ಅರ್ಜಿ ಹಾಕಿರೋದಿಲ್ಲ ಇಂಥದ ಸಮಾಜದಲ್ಲಿ ಹುಟ್ಟಬೇಕು, ಇಲ್ಲಾಂದ್ರೆ ಎಲ್ಲರೂ ಬ್ರಾಹ್ಮಣರು ಆಗ್ಬಿಟ್ಟಿರ್ತಿದ್ರು. ಯಾಕಂದ್ರೆ ಮೇಲ್ವರ್ಗಕ್ಕೆ ಹುಟ್ಟುಬಿಡ್ತಿರ್ತಿದ್ರು. ಅದನ್ನ ನಾವು ಯಾರು ಅರ್ಜಿ ಹಾಕಿ ನಮ್ಮ ತಾಯಿ ಹೊಟ್ಟಿಂದ ಹುಟ್ಟಿಲ್ಲ. ಜಗತ್ತಿಗೆ ತೋರಿಸುವಂತ ಒಂದು ಕಲೆಯನ್ನು, ಒಂದು ಜವಾಬ್ದಾರಿ ಅದು ನಿಮ್ಗೆ ದೇವ್ರು ಕೊಟ್ಟಿದ್ದು. ಕಲೆ ಅಂತ ಹೇಳೋದಿಲ್ಲ ನಾನು, ನೀವು ಬೇಕಾದ ಕೆಲಸ ಮಾಡ್ಬೋದು. ಈ ದಿನ ಜಗತ್ತು ಓಪನ್ ಐತಿ. ಆ ದೇವ್ರ ಒಂದು ಜವಾಬ್ದಾರಿ ಕೊಟ್ಟಾನ. ಮನುಷ್ಯನಂಗೆ ಕಾಡ್ಲಿ, ಮಂಗ್ಯಾನಂಗೆ ಕಾಣೋದು ಬೇಡ ಅಂತೇಳಿ ಆ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ನೀವು ನಿರ್ವಹಿಸ್ತಾ ಇದ್ದೀರಿ. ನಿಜವಾಗ್ಲೂ ನೀವು ಪೂಜನೀಗೆ ಅರ್ಹರು, ನೀವು ಅಭಿನಂದನೆಗೆ ಅರ್ಹರು. ನಿಮ್ಮ ಸಮಾಜ ಒಂದು ಗೌರವಯುತವಾದಂತ ಸಮಾಜ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ನಿಮ್ಗೆ ಬಹಳ ಗೌರವಯುತವಾಗಿ ನೋಡ್ತೀವಿ. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿಯ ವಿವಿಧ ಇಲಾಖೆಗಳ ಸಂಕೀರ್ಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ವಿವಿಧ ಇಲಾಖೆಗಳ ಹಾಗೂ ತಾಲೂಕು ಹಡಪದ್ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಶಿವಶರಣ ಹಡಪದ್ ಅಪ್ಪಣ್ಣನವರ 892ನೇ ಜಯಂತ್ಯೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ರಾಜ್ಯ ಕಮಿಟಿಯ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರು ಜನ್ಮ ತಾಳದಿದ್ದರೆ ಹಲವಾರು ಮಹನೀಯರು ಬೆಳಕಿಗೆ ಬರುತ್ತಿರಲಿಲ್ಲ. ಅಲ್ಲಿಂದಲೇ ಸಮಾಜ ತೆದ್ದುವ ಕಾರ್ಯವು ಪ್ರಾರಂಭವಾಯಿತು ಎಂದರು. ನಾವೆಲ್ಲ ಶಿಗ್ಗಾಂವ್ ಸೋಂದ್ರ ವಿಧಾನಸಭಾ ಕ್ಷೇತ್ರದ ಹುಟ್ಟಿದವರು ನಿಜವಾಗ್ಲೂ ಪುಣ್ಯವಂತರು. ಕೇವಲ ಭಾಷಣ ಮಾಡೋದಲ್ಲ, ಹೋಗಿ ಅವ್ರು ನೆನೆಸ್ಬರೋದು. ಇವರೆಲ್ಲ ಇರ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತಪ್ಪ. ಈ ನಾವೆಲ್ಲ ಏನು ಕೆಳಜಾತಿಯವರು, ನಾವೆಲ್ಲ ನಾವು ಯಾವ ಬರೀ ಜಂಗಲ್ನಾಗ ಇಡ್ತಿದ್ರು, ಸಗಣಿ ಬೆಳ್ಯಾಕ ಹಚ್ತಿದ್ರು. ನಮ್ಗೆ ಯಾಕೆ ಕಾಲಕ್ಕೆ ಇಡ್ತಿದ್ರು ಗೊತ್ತಿಲ್ಲ. ಅದಕ್ಕಾಗಿ ನಾನು ದಾರ್ಶನಿಕರ ಜಯಂತಿ ಇದ್ದಾಗ ಮುದ್ದಾಮ್ ಅವ್ರು ಬಂದು ಅವರಿಗೆ ಅವ್ರ ಪಾದಾರವಿಂದಗಳಲ್ಲಿ ಮುಟ್ಟಿ ಅವ್ರಿಗೆ ಏನಾದ್ರೂ ಹೂ ಅರ್ಪಿಸಿ ಹೋಗುವಂತ ಜಾಯಮಾನ ನಮ್ಮ ತಂದೆಯವ್ರ ಕಾಲದಿಂದಲೂ ನಾನು ಕಲ್ತಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ. ನಾವೆಲ್ಲ ನಿಜವಾಗ್ಲೂ ಪುಣ್ಯವಂತರು. ಈಗ ಮೊನ್ನೆಯಿಂದ ಮತ್ತೊಂದು ನಮ್ಮ ವಿಧಾನಸಭಾ ಕ್ಷೇತ್ರದ್ದು ಗಂಗಿಬಾವಿ ಚರ್ಚೆಯಲ್ಲಿ ಈಗ ನೀವೆಲ್ಲ ಗೊತ್ತಿದ್ದಿಲ್ಲ, ಗಂಗಾಧರ ಅಜ್ಜವರ ತಪೋಭೂಮಿ ಗಂಗಿಭೂಮಿ ಅದು ಗಂಗಿಬಾವಿ, ಶ್ರೀ ಕ್ಷೇತ್ರ ಗಂಗಿಬಾವಿ ಅದು. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಹೆಸರ ಮೇಲೆ ಪ್ರಮಾಣ ವಚನ ತಗೊಂಡಿದ್ದಾರೆ. ಬಸವಾದಿ ಪರಂಪರೆಗಳ ಮೇಲೆ ಅವರು ಪ್ರಮಾಣ ವಚನ ತೆಗೆದುಕೊಂಡು ಪ್ರಧಾನಮಂತ್ರಿಗೆ ಮೊದಲನೇ ಭೇಟಿಗೆ ಹೋದಾಗ ಬಸವಣ್ಣನವರು ಮೂರ್ತಿ ಕೊಡೋ ಮುಖಾಂತರ ನಾನೊಬ್ಬ ಬಸವಾದಿ ಶರಣರ ಆರಾಧಕ ಅಂತೇಳಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಈ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಿತಾಗಿರಿಯ ಸದ್ಗುರು ಸಮರ್ಥ ಎಸೆ ವಾಲಿ ಮಹಾರಾಜರು ಮಾತನಾಡಿ, ಹಡಪದ್ ಅಪ್ಪಣ್ಣನವರು 250 ವಚನಗಳನ್ನ ಬರೆದಿದ್ದಾರೆ. ಅವರ ವಚನಗಳನ್ನ ತಿಳಿಕೊಳ್ಳಬೇಕು. ಮನುಷ್ಯ ಬೆಂಕಿ ಹಚ್ಚುವ ಕೆಲಸ, ಸಾಲ ಮಾಡುವುದು, ದ್ವೇಷ ಮಾಡುವ ಕೆಲಸ ಮಾಡಬಾರದು. ವ್ಯಕ್ತಿ ಮುಖ್ಯವಾಗದೆ ಸಮಾಜ ಮುಖ್ಯವಾಗಬೇಕು. ಪ್ರೇಮದಿಂದ ಸಮಾಜ ಕಟ್ಟಬೇಕು ಎಂದರು. ರಾಜ್ಯ ಸಮಿತಿಯ ಸದಸ್ಯ ಮಲ್ಲಿಕಾರ್ಜುನ್ ಹಡಪದ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು, ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಸನ್ಮಾನಿಸಲಾಯಿತು ಮತ್ತು ರಾಜ್ಯ ಕಮಿಟಿಯ ನೂತನ ಪದಾಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಡಪದ್ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕ್ಷೌರದ್, ಗೌರವಾಧ್ಯಕ್ಷ ಗುರುಪಾದಪ್ಪ ಹಡಪದ್, ರಾಜ್ಯ ಸಮಿತಿಯ ಸದಸ್ಯರಾದ ಮಲ್ಲಿಕಾರ್ಜುನ್ ಹಡಪದ್, ಮಹಾಲಿಂಗಪ್ಪ ಹಡಪದ್, ಶಿವಕುಮಾರ್ ಮಡ್ಲಿಕರ್, ಬಸವರಾಜ್ ಹಡಪದ್, ಮುತ್ತಪ್ಪ ಕ್ಷೌರದ್, ಶಿವಣ್ಣ ಕ್ಷೌರದ್, ವಿವಿಧ ಮುಖಂಡರುಗಳಾದ ಅರ್ಜುನ್ ಹಂಚಿನಮನಿ, ಶಿವಾನಂದ ಮ್ಯಾಗೇರಿ, ಫಕೀರಪ್ಪ ಕುಂದೂರ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.